ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ. ಇವತ್ತು ನನ್ನ ಮಗ ಹುಷಾರಿಲ್ಲದಿರೋದ್ರಿಂದ ಮೇ ಬಿ ಇವಾಗ 4ನೇ ಸತಿ ಅನಿಸುತ್ತೆ ಮಲಗ್ತಿರೋದು. ಅವನು ಯೂಶ್ವಲಿ 1 ರಿಂದ 2 ಸತಿ ಮಲಗೋದೇ ಹೆಚ್ಚು. ಹಂಗೆ ಮಲಗಿದ್ರೂ ಕೂಡ ತುಂಬ ಲೆಸ್ ಕ್ವಾಂಟಿಟಿಲಿ ನಿದ್ದೆ ಮಾಡ್ತಾನೆ. ಅಂದರೆ ಒಂದು ಹಾಫ್ ಆನ್ ಅವರ್ ಆದರೆ ಹೆಚ್ಚು ನನಗೆ. ಅಂಥವ್ನು ಇವಾಗ 4ನೇ ಸತಿ ಮಲಗ್ತಾ ಇರೋದು. ನಂದಿವತ್ತೇನೂ ಅಷ್ಟು ಕೆಲಸ ಇಲ್ಲ. ಆ್ಯಂಡ್ ಇವತ್ತು ಧ್ರುವಂಗೆ ನೈಟ್ ಡ್ಯೂಟಿ ಇರೋದ್ರಿಂದ ಇನ್ನು ಮಗು ಎದ್ಮೇಲೆ ಅವನಿಗೆ ಸಿರ್ಲ್ಯಾಕ್ ತಿನ್ನಿಸ್ಬಿಟ್ಬೇಕು. ಮತ್ತು ಯಥಾರ್ಥಿಗೆ ಊಟ ಕೊಟ್ಟರೆ ನಾನು ಬೇಗ ಧ್ರುವ ಯಾವಾಗೆಲ್ಲ ನೈಟ್ ಡ್ಯೂಟಿ ಹೋಗ್ತಾರೋ ನಾನು ಅವಾಗೆಲ್ಲನೂ ಮಕ್ಕಳನ್ನು ವಿತಿನ್ 8:30 9 ಒಳಗಡೆ ಮಲಗಿಸ್ತೀನಿ. ಆ್ಯಂಡ್ ಇವತ್ತು ಮಲಗಿಸ್ದಾಗ ನಾನು ನಿಮಗೆ ಟೈಮಿಂಗ್ ತೋರಿಸ್ತೀನಿ, ನೋಡೋಣ ಎಷ್ಟೊತ್ತಿಗೆ ಮಲಗ್ತಾರೆ ಅಂತ. ಸಮ್ಟೈಮ್ಸ್ ಹೇಳೋಕ್ಕೆ ಬರೋದಿಲ್ಲ. ಆ್ಯಂಡ್ ಅಲ್ಲಿ ಬಿಂದು ಮನೆಗೆ ಲಗ್ನ ಪತ್ರಿಕೆದು ಶೂಟ್ ಮಾಡೋಕ್ಕೆ ಹೋಗಿದ್ದ ಟೈಮಲ್ಲೂ ಅಷ್ಟೇ ತುಂಬ ಹಿಂಸೆ ಮಾಡ್ತಿದ್ದೆ. ಸೊ ತುಂಬ ಚೆನ್ನಾಗಿಲ್ಲ, ಅಂದರೆ ತುಂಬ ಟೈಮ್ ಕೊಟ್ಟೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಪಟ 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 ಅಂತ 1-2 ಬೈಟ್ ತೊಗೊಂಡು ವಾಪಸ್ ಬಂದ್ವಿ. ಆ್ಯಂಡ್ ಈಗ ಸದ್ಯಕ್ಕೆ ಅವ್ನು ಮಲಗಿದ್ದಾನೆ. ಅಷ್ಟು ಅವ್ನು ಎದ್ದೇಳಷ್ಟರಲ್ಲಿ ನಾನು ಬೇರೆ ಏನು ಕೆಲಸ ಇಲ್ಲ, ಇವತ್ತೆಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಅವನಿಗೆ ಸಿರ್ಲ್ಯಾಕ್ ಒಂದು ರೆಡಿ ಮಾಡಿ ಇಟ್ಬಿಡ್ತೀನಿ ಅವ್ನು ಎದ್ದೇಳಷ್ಟರಲ್ಲಿ. ಮೇ ಬಿ ಇವಾಗ ಒಂದು ತುಂಬ ಜಾಸ್ತಿ ಹೊತ್ತು ನಿದ್ದೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎದ್ದು ಕೂಡಲೇ ಅವನಿಗೆ ತಿನ್ನಿಸಿ ನೆಕ್ಸ್ಟ್ ಒಂದು ಸ್ವಲ್ಪ ಆಟ ಇಡ್ತಾನೆ. ಆಮೇಲೆ ಅವನಿಗೆ ಸ್ವಲ್ಪ ಸಿರಪ್ ಅವನಿಗೆ ಹಾಕಿಬಿಟ್ಟು ಎದ್ದಾಗ್ತಿದ್ದು ಊಟ ಮಾಡಿಬಿಟ್ಟು ಮಲಗ್ತಾನೆ. ನೋಡೋಣ. ಇದು ಬರೀ ಸ್ಪೂನಲ್ಲಿ ಹಿಂಗೆ ಸ್ಟೇರ್ ಮಾಡ್ತಾಯಿದ್ರೆ ಅದು ಕೈ ಅಬೆ ತಾಗ್ತಾ ಹೀಟ್ ಆಗುತ್ತೆ ಅಲ್ವಾ. ಸೊ ನಾನೊಂದು ಟ್ರಿಕ್ ಯೂಸ್ ಮಾಡ್ತೀನಿ ನೋಡಿ. ಅದು ಆ್ಯಕ್ಚುಲಿ ನಿಮ್ಗೆ ಯಾರಿಗಾದ್ರೂ ಈ ಥರ ಸಣ್ಣಗೆ ಸ್ಪೂನ್ ಯೂಸ್ ಮಾಡ್ತಿದ್ದೀರ ಅಂದರೆ ಹೆಲ್ಪ್ ಆಗ್ಬೋದು. ಸೊ ಈ ಥರ ಇಕ್ಲ ತೊಗೊಂಡು ಅದಕ್ಕೆ ಅದನ್ನು ಇಟ್ಕೊಂಬಿಟ್ಟು ಅದರಲ್ಲಿ ಹಿಂಗೆ ಸ್ಟೇರ್ ಮಾಡಿದ್ರೆ ಅಬೆ ತಾಕಲ್ಲ. ದೊಡ್ಡದೇ ಇರುತ್ತಲ್ಲ ಸೌಟು ಅಂದ್ಕೋಬೋದು, ಬಟ್ ಸಮ್ಟೈಮ್ಸ್ ಹಿಂಗೆ ಆಗಿಬಿಡತ್ತೆ. ಕೆಲವು ಸತಿ ಎಲ್ಲನೂ ವಾಶ್ಗೆ ಹಾಕಿರ್ಬೋದು, ಕೆಲವು ಸ್ವಲ್ಪ ಐಟಮ್ ಇಟ್ಕೊಂಡಿರ್ತಾರೆ ಅಂಥ ಟೈಮಲ್ಲಿ. ನನಗೇನಂದರೆ ಇದು ಸ್ಪೂನಲ್ಲಿ ಮಾಡಿದ್ರೇ ಕಂಫರ್ಟಬಲ್. ಇದಕ್ಕೋಸ್ಕರ ಇಷ್ಟು ಮಾಡೋಕ್ಕೋಸ್ಕರ ದೊಡ್ಡದು ಎಲ್ಲ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಸ್ಪೂನ್ ಎತ್ಕೊತೀನಿ. ಸೊ ಅದನ್ನು ಕೈ ಅಬೆ ತಾಕತ್ತೆ ಅಂದ್ಬಿಟ್ಟು ಈ ಥರ ಒಂದು ಟ್ರಿಕ್ನ ಯೂಸ್ ಮಾಡ್ತೀನಿ. ಈ ಸಿರ್ಲ್ಯಾಕ್ ರೆಸಿಪಿನ ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ತುಂಬ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರುತ್ತೆ. ಮಗುನೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ತರೋ ಸಿರ್ಲ್ಯಾಕಲ್ಲಿ ನಿಮಗೆ ಪ್ರಿಸರ್ವೇಟಿವ್ ಹಾಕಿರ್ತಾರೋ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಶುಗರ್ ಅಂತೂ ಆ್ಯಡ್ ಆನ್ ಇರುತ್ತೆ. ಇದಂತೂ ಯಾವುದೇ ಥರ ಶುಗರ್ ಇಲ್ಲ. ಆಮೇಲೆ ಹೆಲ್ದಿ ಆಗಿ ಮಾಡಿರೋವಂಥದ್ದು. ನಾವು ನಮ್ಮ ಮನೇಲಿ ಒಂದು ಬಾದಾಮಿ ಕಾಳನ್ನು ಕೂಡ ಆಯ್ದು ಹಾಕ್ತೀವಿ. ಹೊರಗಡೆಯಿಂದ ತರೋವಂಥವೆಲ್ಲ ಆಗಿರೋದಿಲ್ಲ. ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡೋಷ್ಟು ಪದಾರ್ಥ ಎಲ್ಲ ಅದರಲ್ಲಿ ಇರೋಲ್ಲ. ಇದರಲ್ಲಿ ಮೇಜರಾಗಿ ಕಾಳು ಧಾನ್ಯಗಳು ಮಕ್ಕಳಿಗೆ ತುಂಬ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಸಿ ಡೈಜೆಷನ್ಗೋಸ್ಕರ ಓಟ್ಸು ಮಖಾನ ಅದ್ರ ಜೊತೆಗೆ ಒಂದು 2-3 ಥರ ಸೀಡ್ಸ್ನ ಯೂಸ್ ಮಾಡಿ ಮಾಮೂಲಿ ಅಕ್ಕಿನ ಹಾಕ್ಕೊಂಡು ಮಾಡಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಸ್ವೀಟ್ಗೋಸ್ಕರ ಅಂತಲೇ ಇದರಲ್ಲಿ ನಾನು ಸಿಹಿ ಖರ್ಜೂರನ ಅಂದರೆ ಒಣ ಖರ್ಜೂರನ ಹಾಕ್ಕೊಂಡಿದ್ದೀನಿ. ಒಣ ಖರ್ಜೂರ ಅಲ್ಲ, ಸ್ವೀಟ್ ಖರ್ಜೂರನ ಹಾಕ್ಕೊಂಡಿದ್ದೀನಿ. ನೀವು ವಿಡಿಯೋ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಮಗು ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾವುದಾದ್ರೂ ಮಗು ಇದ್ದರೆ ಟ್ರೈ ಮಾಡಿ ನೋಡಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇವಾಗ ನನ್ನ ಮಗನಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದಾಗ ಎಲ್ಲ ಧಾನ್ಯ ಹಾಕಿ ಮಾಡಿರಲಿಲ್ಲ ನೋಡಿ. ಹಿಂಗೆ ಎತ್ಕೊಂಡ್ರೆ ಬಿಸಿ ಅಲ್ಲ ಅದು.
ಬರೀ ಓಟ್ಸಲ್ಲೇ ಮಾಡಿದ್ದೆ, ಇಲ್ಲ ಬರೀ ಮಖಾನದಲ್ಲೇ ಮಾಡಿದ್ದೆ. ಅವನು ಯಾವಾಗ ಒಂದು 7 ಮಂತಿಗೆ ಬಂದ ಆವಾಗಿಂದ ನಾನು ಕಂಪ್ಲೀಟ್ ಸಿರಲಕ್ನ ಶುರು ಮಾಡಿಕೊಂಡಿದ್ದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರೀ ಓಟ್ಸ್ ಅಥವಾ ಮಖಾನ ಯೂಸ್ ಮಾಡಿದಾಗ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟೇ ಇರ್ತಿತ್ತು. ಇಷ್ಟೇ ಕನ್ಸಿಸ್ಟೆನ್ಸಿಲಿ ಮಾಡಿದ್ರೆ ಅದು ಸ್ವಲ್ಪ ಡ್ರೈ ಆಗ್ತಾಯಿತ್ತು, ಅಂದರೆ ಒಣಗಿದಾಗ ಸ್ವಲ್ಪ ಗಟ್ಟಿ ಆಗ್ತಿತ್ತು ಅಷ್ಟೇ. ಅದನ್ನು ಮಗುಗೆ ತಿನ್ಸೋಕೆ ಈಸಿ ಆಗ್ತಿತ್ತು. ಇಷ್ಟೇ ಇರಬೇಕು, 6ರಿಂದ ಒಂದು 7-7.5 ತಿಂಗಳವರೆಗೂ ಇಷ್ಟೇ ಇದ್ದರೆ ನೀರಿನ ಥರನೇ ಮಕ್ಕಳಿಗೆ ದೇಹಕ್ಕೆ ಸೇರಬೇಕು. ಇವಾಗ ನನ್ನ ಮಗ ಸ್ವಲ್ಪ ದೊಡ್ಡ ಆಗಿರೋದ್ರಿಂದ, ಅಂದರೆ 9ನೇ ತಿಂಗಳಲ್ಲಿ ಇರೋದ್ರಿಂದ ಇದನ್ನು ನಾನು ತಿಕ್ಕಾಗಿ ಮಾಡ್ಕೋತೀನಿ. ಎಷ್ಟು ಅಂತ ನಿಮಗೆ ಇದರಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಹೀಗೆ ಮಾಡ್ತಾ ಮಾಡ್ತಾ ಈ ಬಬಲ್ಸ್ ಎಲ್ಲ ಏನು ಬರ್ತಿದೆ ಅದು ತಳಕ್ಕೆ ಹೋಗುತ್ತೆ. ನಿಮ್ಗದೊಂದು ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಬೆಂದಿದೆ. ಆ್ಯಂಡ್ ಇವಾಗ ಅದು ಎಷ್ಟು ತಿಕ್ಕಬೇಕೋ ಅಷ್ಟು ಫಾರ್ಮಲ್ಲಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನಾನು ತೋರಿಸ್ತೀನಿ. ಆ್ಯಂಡ್ ಅದು ಆರಿದ್ಮೇಲೆ ಯಾವ ಥರ ಇರುತ್ತೆ ಅಂತಲೂ ತೋರಿಸ್ತೀನಿ. ಮಕ್ಕಳಿಗೆ ಎಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಹೊಟ್ಟೆ ನೋವು ಬರೋಲ್ಲ, ಆ್ಯಂಡ್ ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇದನ್ನು ಚೆನ್ನಾಗಿ ಸ್ಟೇರ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಹೊಟ್ಟೆ ನೋವು ಬರಬಾರ್ದು. ಇನ್ಫ್ಯಾಕ್ಟ್ ನಾನು ಇದನ್ನು ಹುರಿದು ಪುಡಿ ಮಾಡಿರೋದ್ರಿಂದ ಆ ಅವಶ್ಯಕತೆಯೂ ಇರೋದಿಲ್ಲ. ಏನಪ್ಪೋ ರೈನಿಂಗ ಚಿನ್ನು? ಓ, ಮಂಗಳೂರಲ್ಲಿ ಫಸ್ಟ್ ಟೈಮ್ ರೈನ್ ಅಂತೆ. ಗಾಳಿ ಅಂತೂ ಜೋರು ಬೀಸ್ತಿದೆ. ನೋಡೋಣ ಆಚೆ ಮಳೆ ಬರ್ತಿದೆಯಾ ಅಂತ. ಮಳೆ ಬರ್ತಿದೆಯಾ ಚಿನ್ನು? ಡೋರ್ ಕ್ಲೋಸ್ ಮಾಡಿ ಚಿನ್ನಿ, ಸೊಳ್ಳೆ ಬರುತ್ತೆ, ಮಸ್ಕಿಟೋ. ಅಪ್ಪ, ಮಂಗಳೂರಲ್ಲಿ ತಣ್ಣಗಾಗ್ತಿದೆ. ಮೋಡ ನೋಡಿ, ವಾ, ಅಬೆಲ್ ಬೆಂದೋಗಿದ್ದು ನಮಗೆ ಹನಿ ಬೀಳ್ತಿದೆ. ಮೋಡ ನೋಡಿ ಹೆಂಗಿದೆ. ನಮ್ಮನೆ ಸುತ್ತಮುತ್ತದ ವಾತಾವರಣ. ಮಗು ಬಟ್ಟೆ ಎಲ್ಲ ನಿಂದೋಗುತ್ತೆ, ಎತ್ಕೊಂಬಿಡೋಣ. ಗಾಳಿ ಅಂತೂ ಸಿಕ್ಕಾಬಿಟ್ಟೆ ಬಿಸಿದೆ. ಅಲ್ಲಿ ನದಿ ಹತ್ರ ಜೋರು ಮಳೆ ಆಗ್ತಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ. ನದಿ ನಿಮಗೆ ಕಾಣಲ್ಲ, ಐ ಥಿಂಕ್ ಅದು ನದಿ ಆ್ಯಕ್ಚುಲಿ. ಓಯ್, ಬಟ್ಟೆ ಬಿದ್ದೋಗ್ತಿದೆ ಚಿನ್ನು. ಅಪ್ಪ ಬಟ್ಟೆ ಎಲ್ಲ ಎತ್ಕೊಳ್ಳಿ. ಓ, ನಾನು ಪಾಟ್ ಎಲ್ಲ ಜರುಗಿಸ್ಬೇಕು. ನಾನು ಪಾಟ್ ಹಾಕಿರೋದು ಇದಕ್ಕೆ ನೀರಲ್ಲಿ ಒದ್ದೆ ಆದರೆ ಗೆಡ್ಡೆ ಎಲ್ಲ ಏನು ಚಿನ್ನ? ಹೌದು ಚಿನ್ನು, ಕೆಳಗಡೆ ಎಲ್ಲ ಹೋಗ್ಬಾರ್ದು. ಇವಾಗ ಗಾಳಿ ಮಳೆ ನೋಡಿ ಎಷ್ಟು ಜೋರು ಬರ್ತಿದೆ. ಪಪ್ಪ ನೈಟ್ ಡ್ಯೂಟಿ ಹೋಗಿದ್ದಾಗಲೇ ಗಾಳಿ ಮಳೆ. ಹ್ಞೂ ಬಗಾರಿ, ಬಟ್ಟೆ ತಗೋಬೇಕು. ಪಾಟ್ಗಳೆಲ್ಲ ಆ ಕಡೆ ಎಲ್ಲ ಜರುಗಿಸ್ಬೇಕು. ಚಿನ್ನು, ಬಟ್ಟೆ ಎಲ್ಲ ಬೆಡ್ ಮೇಲೆ ಹಾಕೋಗು. ಮಂಗಳೂರಲ್ಲಿ ಫಸ್ಟ್ ಮಳೆ. ಏನಪ್ಪ ಅಂತಂದರೆ ಪಾಟೆಲ್ಲ ಯಾಕೆ ಜರುಗಿಸ್ತೆ ಅಂತಂದರೆ ಅದೆಲ್ಲನೂ ಕೂಡ ಡೇರೆ ಹೂವಿನ ಗೆಡ್ಡೆ. ನಾನು ಈ ಸಲ ಹಾಕಿರೋದು ಒಳ್ಳೆ ಹೂವು ತೊಗೋಬೇಕು ಅನ್ನೋ ಆಸೆಲಿ ಹಾಕಿದ್ದೀನಿ. ಅದು ತುಂಬ ಜಾಸ್ತಿ ನೀರು ಬಿದ್ದೆ. ಎಷ್ಟು ಬೇಕೋ ನೀರು ಅಷ್ಟು ನಾನು ಕೊಡ್ತೀನಿ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಗೆಡ್ಡೆ ಕೊಳ್ತೋಗಿ ಗಿಡ ಹಾಳಾಗುತ್ತೆ. ಹಾಗಾಗಿ ಶಿಫ್ಟ್ ಮಾಡಿದೆ. ನೋಡಿ, ಇಲ್ಲಿ ಹಾಕಿದ್ದೀನಿ. ಇದು ಕೂಡ ಡೇರೆನೇ, ಇದು ಕೂಡ ಡೇರೆನೇ. ಮಳೆಗೆ ಹಾಳಾಗುತ್ತೆ. ಫಸ್ಟ್ ರೈನ್ ಇನ್ ಮ್ಯಾಂಗ್ಳೂರ್. ಎಲ್ಲ ಡೇರೆ ಗೆಡ್ಡೆಗಳು ಇವೆಲ್ಲ ನಾನು ಹಾಕಿರೋದು. ಎಲ್ಲ ಮಳೆಗೆ ನೆಂದೋದ್ರೆ ಹಾಳಾಗುತ್ತೆ ಅಂತೆಲ್ಲ ಇಲ್ಲೇ ಶಿಫ್ಟ್ ಮಾಡಿದೆ. ನೋಡಿ, ಇದೆಲ್ಲನೂ ಡೇರೆನೇ. ಹೂವು ಫ್ಲವರಿಂಗ್ ಆದಾಗ ನಾನು ತೋರಿಸ್ತೀನಿ. ಇದೆಲ್ಲ ನಾನೇ ಹಾಕಿರೋದು. ಆ್ಯಂಡ್ ಇಲ್ಲ ನೋಡಿ, ಸ್ಮಾಲ್ ಇದೆ. ಆ್ಯಂಡ್ ಇದು ಫಸ್ಟ್ ಹಾಕಿದ್ದೇನೆ. ಆ್ಯಂಡ್ ಅದಾದ್ಮೇಲೆ ಹಾಕಿರೋದು ಇದು ಬಂದಿದೆ. ಇದೆಲ್ಲ ಸಣ್ಣ ಪುಟ್ಟ. ಬನ್ನಿ, ನೆನೆಬೇಡಿ, ಹೋಗೋಣ. ಪಾಟ್ ಈ ಕಡೆ ಇದ್ದದ್ನೆಲ್ಲ ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ. ಬಟ್ಟೆ ಕರೆಂಟ್ ಬೇರೆ ಹೊಂಟೋಗ್ಬಿಡ್ತಲ್ಲಪ್ಪ. ಲೈಟ್ ಆನ್ ಮಾಡೋ ಟೈಮಲ್ಲೇ ಕರೆಂಟ್ ಹೊಂಟೋಯ್ತು. ದೀಪ ಹೊಡಿತೇವೆ.
ಇದು ಕ್ಲೋಸ್ ಮಾಡು ಒಮ್ಮೆ, ಸೊಳ್ಳೆ ಬರುತ್ತೆ. ಕರೆಂಟ್ ಹೊರಟೋಗ್ಬಿಡ್ತು, ಪವರ್ ಇಲ್ಲ ಈಗ, ಮಳೆ ಬಂತಲ್ಲ. ಕರೆಂಟ್ ತೆಗ್ದಿದ್ದಾರೆ, ಗೊತ್ತಿಲ್ಲ ಏನು ಅಂತ. ನೋಡಿ ಇವಾಗ ಆಗಲೇ ತೋರಿಸಿದ್ಕು ಇವಾಗಿನ ಕನ್ಸಿಸ್ಟೆನ್ಸಿನೂ ಡಿಫ್ರೆನ್ಸ್. ಇಲ್ಲಿವರೆಗೂ ಇತ್ತು ಅದು, ಇವಾಗ ಅದು ಉಪ್ತಾ ಇರೋದ್ರಲ್ಲಿ ನಿಮ್ಗೆ ಗೊತ್ತಾಗಿದೆ. ನೋಡಿ ಕನ್ಸಿಸ್ಟೆನ್ಸಿನೂ ಸ್ಟೇರ್ ಮಾಡ್ತಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ. ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ತುಪ್ಪ ಇಲ್ಲಾಂದರೆ ಬೆಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ತುಪ್ಪ ಖಾಲಿಯಾಗಿದೆ, ಸೊ ಸದ್ಯಕ್ಕೆ ಬೆಣ್ಣೆನ ಹಾಕಿದ್ದೀನಿ. ತುಪ್ಪ ಖಾಲಿ, ತುಪ್ಪ ಇರೋ ತುಪ್ಪ ಹಾಕೋಬೋದು, ಇಲ್ಲ ಬೆಣ್ಣೆ ಹಾಕೋಬೋದು. ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಮಳೆಗೆ ಆ ಕಡೆ ಹೋದ ಕೂಡಲೇ ಈ ಕಡೆ ಎಲ್ಲ ಹಿಡಿದ್ಬಿಡ್ತು. ಈ ಥರ ಹಿಡಿಸ್ಬಾರ್ದು, ನೀಟಾಗಿ ಸ್ಟೇರ್ ಮಾಡ್ಕೋಬೇಕು. ನಾನು ಹಿಡಿಸ್ದಂಗೆ ಮಾಡ್ತೀನಿ ಯಾವಾಗಲೂ, ಬಟ್ ಇವತ್ತು ಮಳೆ ಕಡೆ ಗಮನ ಕೊಟ್ಟನಲ್ಲ, ಆ ಕಡೆ ಬಟ್ಟೆ ತೆಗೆಯೋದು ಪಾಟ್ ತಿರುಗಿಸೋಷ್ಟರಲ್ಲಿ ಎಲ್ಲ ಹಾಳಾಗ್ಬಿಡ್ತು. ಹಾಳಾಯಿತು ಅಂತೇನಿಲ್ಲ, ಬಟ್ ಅದು ಒಂಚೂರು ಬಿಸಿ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಿದೆ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಆರಿದ್ಮೇಲೆ ಇನ್ನೂ ಸ್ವಲ್ಪ ಒಂಚೂರು ಗಟ್ಟಿ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ನೊರೆಲ್ಲ ಹೋಗಿ ಲಾಸ್ಟಲ್ಲಿ ಈ ಥರ ಕುದೀತಾ ಇದೆ. ಸೊ ಇವಾಗ ಒಂದು 9ನೇ ತಿಂಗಳು ಮಗುಗೆ ತಿನ್ನಿಸೋಕ್ಕೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದಾಯಿತು. ಪವರ್ ಇಲ್ಲ, ಮಗುನೂ ಮಲಗಿದ್ದಾನೆ ಸದ್ಯಕ್ಕೆ, ಕರೆಂಟ್ ಇಲ್ಲ, ಸೊಳ್ಳೆ ಕಚ್ಚುತ್ತೆ. ಬ್ಯಾಟಲ್ಲಿ ಚಿನ್ನು ಮಸ್ಕಿಟೋ ಬ್ಯಾಟಲ್ಲಿ, ಮಸ್ಕಿಟೋ ಬ್ಯಾಟ್ ಗೊತ್ತಿಲ್ಲ. ಓಕೆ, ಏನು ಮಾಡ್ತಿದ್ದೀರಾ? ನಿಮಗೂ ಯಾರಿಗಾದ್ರೂ ಗಾರ್ಡನಿಂಗ್ ಇಷ್ಟನಾ? ಕಮೆಂಟ್ ಮಾಡಿ. ನನಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ಬಟ್ ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು, ಅದು ಮಗು ಇಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡಿದ್ದೀನಿ. ಅವಕಾಶ ಸಿಕ್ಕರೆ ಇನ್ನೂ ಸಿಕ್ಕಾಪಟ್ಟೆ ಮಾಡ್ತೀನಿ. ಮಗು ಇನ್ನೂ ಮಲಗಿದ್ದಾನೆ. ಹೇಗಿದೆ ಈಗ ವೆದರ್? ಮೂಡೆಲ್ಲ ಕ್ಲಿಯರ್ ಆಗೋಯ್ತು ಫುಲ್ಲು. ಓಹ್, ನದಿ ಈಗ ಕಾಣ್ತಿದೆ ನೋಡಿ. ಈ ಭಾಗ ಎಲ್ಲ ಸುಟ್ಟೋಗಿದೆ ನೋಡಿ. ಇದು ಕಂಬದಿಂದ ಶಾರ್ಟ್ ಆಗಿ ಬೆಂಕಿ ಹತ್ಕೊಂಡು ಒಣ ಹುಲ್ಲೆಲ್ಲ ಹತ್ಕೊಂಡು ಈ ಥರ ಪರಿಸ್ಥಿತಿ ಬಂದಿರೋದು. ಇದು ಆಯ್ತಾ ತಾಚಿ? ಬಂಗಾರದ ತಾಚಿ ಆಯ್ತಾ? ಬಿಸಿ ಇದೆ, ಬಿಸಿ ಇದೆ ಪಾಪುಗೆ, ಇನ್ನ ಬಿಸಿ ಇದೆ ಪಾಪುಗೆ, ಇನ್ನ ಬಿಸಿ ಇದೆ. ನಾಳೆ ಸರಿ ಹೋಗ್ತೀರಾ? ಓಕೆ, ಬನ್ನಿ ಬುವ್ವ ತಿನ್ನಿ. ಶಿರಲಕ್ ರೆಡಿ ಇದೆ ಪಾಪುಗೆ, ಶಿರಲಕ್ ರೆಡಿ ಇದೆ ಪಾಪುಗೆ. ಬಾಲವ ಗರಿ. ಪಾಪ ಪಾಚಿ ಮಾಡಿರಲಿ ಅಂತ ಲೈಟ್ ಆಫ್. ಓ ಗುಡುಗು. ಪಾಪು ಪಾಚಿ ಮಾಡಿರಲಿ ಅಂತ ಲೈಟ್ ಆಫ್ ಮಾಡಿದ್ವಿ ನಾವು. ಪಾಪು ಎದ್ದು ಬಂದಿದ್ದಾರೆ ಈಗ. ಗುಡುಗುಡಿತಿದೆ ನೋಡು ಸ್ವಾಮಿ. ಆ್ಯಕ್ಚುಲಿ ಈಗ ಟೈಮು ಆಲ್ಮೋಸ್ಟ್ 6:30. ಒಂದು ಆರೆಂಜ್ ಸ್ಕೂಲ್ ಹೋಗಿದೆ, ಒಂದು ಚಿನ್ನು ಒಂದು ಆರೆಂಜ್ ನೋಡು ಹತ್ತು ಹೋಗಿದೆ. ಏನು ಅಣ್ಣ ನೀವು ಮಾತಾಡ್ತೀರಾ ಬ್ಲಾಗಲ್ಲಿ? ಹಾಯ್ ಮಾಡಿ. ಹಾಯ್. ಟೈಮು ಈಗ ನಿಮಗೆ ತೋರಿಸ್ತೀನಿ ನೋಡಿ.
ಟೈಮ್ ಈಗ 6:30 ಆಗಿದೆ. ನಾವು ಒಂದು 10 ನಿಮಿಷ ಫಾಸ್ಟ್ ಇಟ್ಟಿದ್ದೀವಿ. ಬಟ್ ಹೊರಗೆ ಹೆಂಗಿದೆ ಅಂತಂದರೆ ಇಷ್ಟು ಬೆಳಕಿದೆ ಮಂಗಳೂರಲ್ಲಿ. ಇಲ್ಲಿ ಸೂರ್ಯಾಸ್ತ ಸ್ವಲ್ಪ ನಿಧಾನ ಅಲ್ವಾ, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಅದು ಮೋಡ. ಈಗ ಚಾಮಿ ಬೂವ ತಿಂತಾರೆ ಅಲ್ಲವಾ ಬಂಗಾರು? ಈಗ ಬೂವ ತಿಂತೀರಾ? ಟೈಮ್ ಆಯಿತು. ನಾನು ನಿಮ್ಗೆ ಆಗಲೇ ತೋರಿಸಿದ್ದೆ ಅಲ್ಲ. ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ದಿಸ್ ಇಸ್ ಪರ್ಫೆಕ್ಟ್. ಆ್ಯಕ್ಚುಲಿ ಇನ್ನೂ ಒಂಚೂರು ಆರಬೇಕು. ಇನ್ನೂ ಸ್ವಲ್ಪ ಆರೋದ್ರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಇನ್ನೂ ಸ್ವಲ್ಪ ಬಿಸಿ ಇದೆ. ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಮಗುಗೆ ತಿನ್ಸೋಕ್ಕೆ. ಬೂವ ತಿನ್ನೋಣ ಈಗ? ಬೂವ ತಿನ್ನೋಣ? ಎಲ್ಲಿ ಮಾಡ್ತಿರೋದು? ಏನು ಯೋಚನೆ ಮಾಡ್ತಿರೋದು? ಇದು ಮಗುಗೆ ಸ್ವಲ್ಪ ಬಿಸಿ ಇದೆ ಇನ್ನು. ನಾನು ಬೆಳಗ್ಗೆ ಹಚ್ಚಿರೋ ದೀಪ ಇನ್ನೂ ಉರಿತಿದೆ ನೋಡಿ, ಅಷ್ಟೇ ಅನಿಸುತ್ತೆ. ಬೆಳಗ್ಗೆ ಹಚ್ಚಿರೋದು ನನ್ನ ದೀಪನ ಈಗಲೂ ಉರಿತಾ ಇದೆ. ನೋಡೋಕ್ಕೆ ಖುಷಿ ಆಗುತ್ತೆ ಅಲ್ವಾ? ಅಲ್ವಾ ಬಂಗಾರು? ನೋಡೋಕ್ಕೆ ಖುಷಿ ಆಗುತ್ತೆ ಅಲ್ಲ ಬಂಗಾರು? ಬಂಗಾರಿ ಎತ್ತರ್ದು ಬಂಗಾರಿ. ತಮ್ಮ ಪಾಪು ಬೂವ ತಿನ್ನೋರ್ಗೂ ಅಷ್ಟೇ ನೋಡಬೇಕು ಕಾರ್ಟೂನು, ಆಮೇಲೆ ತಾಚಿ ಮಾಡೋದು. ಓಕೆ, ಗುಡ್. ಓಕೆ, ಈಗ ಮಗುಗೆ ಊಟ ತಿನ್ನಿಸ್ಬಿಡ್ತೀನಿ. ಊಟ ತಿನ್ನಿಸಾದ್ಮೇಲೆ ನಾನು ನಿಮ್ಗೆ ಹೇಳಿದೆ ಅಲ್ಲ, ಇವಾಗ 6:30 ನಾನು ಟೈಮ್ ತೋರಿಸ್ದಾಗ ಮಗುನ ಅಥವಾ ಮಕ್ಕಳನ್ನ ಎಷ್ಟೊತ್ತೊಳಗೆ ಮಲಗಿಸ್ತೀನಿ ಅಂತ ತೋರಿಸ್ತೀನಿ. ನನ್ನ ಮಗ ಏನು ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಮಾತಾಡ್ತಿದ್ದಾಳೆ ಅಂತ ನೋಡ್ತಿದ್ದಾನೆ. ಅವನಿಗೆ ಫಸ್ಟ್ ಟೈಮ್ ಅಲ್ಲ ಈ ಥರ. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನೀವು ಕಾಣ್ತಿರೋದು ಮಮ್ಮ ಯೂಟ್ಯೂಬಲ್ಲಿ. ಚಿನ್ನ ಅವನು ಏನು ನೋಡ್ತಿದ್ದಾನೆ. ಬಿಚ್ಚಿ. ಓಕೆ, ಬೂವ ತಿನ್ಕೊಬಿಡೋಣ, ತಾಚಿ ಮಾಡೋಣ. ಓಕೆ ಓಕೆ, ಮಗುದು ಊಟ ಮುಗೀಲಿ, ನಾನು ಟೈಮ್ ತೋರಿಸ್ತೀನಿ ಮಕ್ಕಳು ಮಲ್ಕೋಬೇಕಾದ್ರೆ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ನಾನು ಇವಾಗ ರೆಕಾರ್ಡ್ ಮಾಡುವಾಗ ಟೈಮ್ 8:36. ಆಫ್ ಮಾಡ್ತೀನಿ ಕಂದ, ನನ್ನ ಮಗು ಮಲಗಿದ್ದಾನೆ ನೋಡಿ. ನಾನು ಹೇಳಿದ್ದೆ ನನ್ನ ಮಕ್ಕಳು 9 ಗಂಟೆ ಒಳಗಡೆ ಅಥವಾ 9:15 ಒಳಗಡೆ ನಾನು ಮಲಗಿಸ್ತೀನಿ ಅಂತ. ಈಗ ಟೈಮು 9:06. ಇಬ್ಬರು ಕೂಡ ಮಲಗಿದ್ದಾರೆ. ಈ ಥರ ಮಕ್ಕಳನ್ನು ತುಂಬ ಬೇಗ ಮಲಗಿಸೋದು ಇದು ಕೇವಲ 1 ದಿನ 2 ದಿನಕ್ಕೆ ಬರುವಂಥ ಅಭ್ಯಾಸ ಅಲ್ಲ. ನಾನು ನನ್ನ ಇಬ್ಬರು ಮಕ್ಕಳು ಕೂಡ ಹುಟ್ಟಿದಾಗಿಂದ ಅವರಿಗೆ ಅಂದರೆ ಯಥಾರ್ಥ ಮಾತ್ರ ನನಗೆ ಮಿಡ್ ನೈಟಲ್ಲಿ ತುಂಬ ಎದ್ದೇಳ್ತಾಯಿದ್ರು ಮಧ್ಯರಾತ್ರಿಯಲ್ಲೆಲ್ಲ ಅವರು ಮಗು ಇದ್ದ ಟೈಮಲ್ಲಿ. ನಾನು ಮಂಗಳೂರಿಗೆ ಯಾವಾಗ 1 ವರ್ಷದ ಮೇಲೆ ಬಂದೆ ಅವ್ರಿಗೂ ಕೂಡ ತುಂಬ ಬೇಗ ಮಲಗುವಂಥ ಪ್ರಾಕ್ಟೀಸ್ನ ಮಾಡಿಸಿರೋವಂಥದ್ದು. ಆ್ಯಂಡ್ ನನ್ನ ಚಿಕ್ಕ ಮಗ ಅಂತೂ ಅವನು ಹುಟ್ಟಿದಾಗಿಂದನೂ ಹೀಗೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ತೊಂದರೆ ಇರುತ್ತೆ. ಏನಂದರೆ ಮಕ್ಕಳು ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಾರೆ, ಅಳ್ತಾರೆ, ಗಲಾಟೆ ಮಾಡ್ತಾರೆ, ಚೀರ್ತಾರೆ, ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ, ಆಟ ಆಡ್ಕೊಂಡಿರ್ತಾರೆ, ಅಥವಾ ಟಾರ್ಚರ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಪೇರೆಂಟ್ಸು ಕಷ್ಟಪಡ್ತಾರೆ ಆ್ಯಂಡ್ ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ನನ್ನ ಚಿಕ್ಕ ಮಗ ಅಂತೂ ಇವಾಗ ಮಕ್ಕಳು ಹುಟ್ಟಿದಾಗ ಫಸ್ಟು ಅವರು ಡಬಲ್ ವೆಯ್ಟ್ ಆಗೋವರೆಗೂ ಕೂಡ 2 ಅವರಿಗೊಂದ್ಸಲಿ ಮಿಸ್ ಮಾಡ್ದೇ ಫೀಡ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೇ ಎಬ್ಬರಿಸಿ ಹಾಲು ಕುಡಿಸ್ತಿದ್ದೆ ಅನ್ನೋದು ಬಿಟ್ಟರೆ, ಅದಾದಮೇಲೆ ಬೆಳವಣಿಗೆ ಹೊಂದುತ್ತಾನೂ ಕೂಡ ಅವನು ಯಾವತ್ತೂ ಕೂಡ ಲೇಟ್ ನೈಟಲ್ಲಿ ನೈಟ್ ಹೊತ್ತು ಎದ್ಬಿಟ್ಟು ಟಾರ್ಚರ್ ಮಾಡಿರೋದು, ಹತ್ತಿರೋದು, ಗಲಾಟೆ ಮಾಡಿರೋದು ಏನೂ ಇಲ್ಲ. ನೆನ್ನೆ ಮಾತ್ರ ಸ್ವಲ್ಪ ಫೀವರ್ ಆಗಿತ್ತು. ಅವನು ಹುಟ್ಟಿದಾಗಿಂದ ಇಲ್ಲಿ ನೆನ್ನೆ ಮಾತ್ರ ಸ್ವಲ್ಪ ಮಿಡ್ ನೈಟಲ್ಲಿ ಎದ್ದಿದ್ದ. ಅದು ಸಿರಪ್ ಹಾಕಿ ಮಲ್ಕೊಂಡ್ಮೇಲೆ ಮತ್ತೆ ಅವನು ಎದ್ದು ತೊಂದರೆನೇ ಕೊಟ್ಟಿಲ್ಲ. ಈಗಲೂ ಕೂಡ ಹಾಗೇ ವಿತಿನ್ ಅವನು ಮ್ಯಾಕ್ಸಿಮಮ್ ಅಂದರೆ 10-10:30ವರೆಗೂ ಎದ್ದಿರ್ತಾನೆ. ಅದು ಬಿಟ್ಟರೆ ಹೋಲ್ ನೈಟ್ ಅವನು ಎದ್ದೇಳಲ್ಲ. ನಾನೇ ಎಬ್ಬರಿಸಿ ಅಥವಾ ನಾನೇ ಅವನಿಗೆ ಫೀಡ್ ಮಾಡಿ ಮಲಗಿಸೋದು. ಇವಾಗೆಲ್ಲ 1 or 2 ಅಷ್ಟೇ ಅವನು ಫೀಡಿಂಗ್ ತೊಗೊತಾನೆ. ಬಿಟ್ಟರೆ ಬೇರೆ ಯಾವುದೇ ಥರ ಟಾರ್ಚರು ಅಳೋದು ಮಿಡ್ ನೈಟಲ್ಲೆಲ್ಲ ಎದ್ದೊಳೋದು ಇಲ್ಲವೇ ಇಲ್ಲ.
ರಾತ್ರಿ ನೀಟಾಗಿ 10:30 ಒಳಗಡೆ ಮಲ್ಕೊತಾನೆ. ನೀಟಾಗಿ ಬೆಳಗ್ಗೆ 7-8 ಗಂಟೆ ಅಥವಾ ಅರ್ಲಿ ಮಾರ್ನಿಂಗ್ ಏನಾದರೂ ಎದ್ದರೆ ಅವನಿಗೆ ಮೋಷನ್ ಪಾಸ್ ಮಾಡಬೇಕಿದ್ರೆ ಆ ಥರ ಇದ್ದರೆ ಮಾತ್ರ ಅವನು ಎದ್ದೇಳ್ತಾನೆ. ಮತ್ತು ಸ್ವಲ್ಪ ಹೊತ್ತು ಅವನ್ನ ಸ್ವಲ್ಪ ಕೇರ್ ಮಾಡಿದ್ರು ಕೂಡ ಈಸಿಯಾಗಿ ಮಲ್ಕೊತಾನೆ. ಸೊ ಮಾರ್ನಿಂಗ್ ಟೈಮಲ್ಲಿ ತುಂಬ ಲೆಸ್ ಸ್ನ್ಯಾಪ್ನ ಅವನು ತೊಗೊಳ್ತಾನೆ, ಅದು ಕಡಿಮೆ ಕ್ವಾಂಟಿಟಿಲಿ, ಒಂದು 2-3 ಸತಿ ಹೆಚ್ಚಿಗೆ ತೊಗೊಂಡ್ರೆ ಹೆಚ್ಚು, ಆ ಥರ ಅಷ್ಟೇ. ಅದು ಬಿಟ್ಟರೆ ಇದುವರೆಗೂ ಕೂಡ ನನ್ನ ಮಗ ಉತ್ಪ್ರೇಕ್ಷೆಗೆ ಹೇಳ್ತಿರೋದಲ್ಲ, ಇಬ್ಬರು ಮಕ್ಕಳು ನನಗೆ ನಿದ್ದೆಲಿ ಯಾವುದೇ ಸಮಸ್ಯೆ ಕೊಟ್ಟಿಲ್ಲ. ಯಥಾರ್ಥ ಅಷ್ಟೇ, ಅವ್ರನ್ನ ಮಲಗಿಸ್ಬೇಕು ಅಂತ ಮಲಗಿಸಿದ ಮೇಲೆ ಅವನು ಕಣ್ಣು ಮುಚ್ಚಿ ಒಂದು ಶ್ಲೋಕ ಹೇಳಿ ಅವನು ಮಲಗ್ತಾ ಇದ್ದಾನೆ ಅಂದರೆ ವಿತಿನ್ 5 to 10 ಮಿನಿಟ್ಸಲ್ಲಿ ಮಲಗಿರ್ತಾನೆ. ಇದು ಖಂಡಿತವಾಗಿಯೂ ಸತ್ಯ. ನಾನು ಮುಂದಿನ ದಿನದಲ್ಲಿ ಯಾವತ್ತಾದರೂ ಒಂದಿನ ಅದ್ರ ಬಗ್ಗೆ ವಿಡಿಯೋ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಯಾಕೆ ಅದು ಸ್ವಲ್ಪ ಕಷ್ಟ ಅಂತ ಅಂದರೆ, ಮಕ್ಕಳನ್ನ ಮಲಗಿಸೋ ಟೈಮಲ್ಲಿ ಕ್ಯಾಮ್ರಾ, ಮೊಬೈಲ್ ಇದನ್ನೆಲ್ಲ ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಹಾಗಾಗಿನೇ ನಂಗೆ ಅದೆಲ್ಲ ಈಸಿ ಆಗುತ್ತೆ. ಬಟ್ ಯಾವತ್ತಾದ್ರು ಒಂದಿನ ಇದ್ರ ಬಗ್ಗೆ ಬೇಕು ಮಾಹಿತಿ ಅಥವಾ ಹೇಗೆ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ ಅಂತ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಮಕ್ಕಳೆಲ್ಲ ಮಲಗಿದ್ದಾರೆ. ಬಟ್ ಈಗ ನಾನು ಊಟ ಗೀಟ ಮಾಡಿ ಫ್ರೆಶ್ ಅಪ್ ಆಗಿ ಮಲಗಬೇಕು ಅಷ್ಟೇ. ನೋಡಿದ್ನಲ್ಲ, ಟೈಮ್ ತೋರಿಸಿದ್ನಲ್ಲ, ನನ್ನ ಮಕ್ಕಳಿಬ್ಬರು ಹಾಗೇ ಇಷ್ಟರೊಳಗಡೆ ಯಾವಾಗ್ಲೂ ಹೀಗೆ ಇರುತ್ತೆ. ಸ್ಪೆಷಲಿ ಇದ್ರ ಒಂದು ನೈಟ್ ಡ್ಯೂಟಿ ಇದ್ದಿದ್ದು ಟೈಮಲ್ಲಿ, ಅಂದರೆ ಇವತ್ತು ಸ್ಪೆಷಲಿ ಅವರು ಇಲ್ಲದೇ ಇದ್ದಾಗ ಇನ್ನೂ ಬೇಗ ಎಲ್ಲ ಮಾಡ್ಕೊತೀನಿ. ನಾನು ಮಕ್ಕಳನ್ನು ಬೇಗ ಲೈಟ್ಸ್ ಆಫ್ ಮಾಡಿ ಬೇಗ ಮಲಗಿಸ್ಬಿಡ್ತೀನಿ. ನಾನು ಊಟ ಮಾಡೋದು ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಅವತ್ತು ಒಂದಿನ, ಬಾಕಿ ದಿನದಲ್ಲೆಲ್ಲ ಜೊತೆಲಾಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ 7:30-8 ಗಂಟೆ ಒಳಗಡೆ ಊಟ ಆಗುತ್ತೆ. 10 ಗಂಟೆ ಒಳಗಡೆ ಯಾರು ಮಲಗದೇ ಇದ್ದರೂ ಧ್ರುವ ಆ್ಯಂಡ್ ಯಥಾರ್ಥ ಮಾತ್ರ ಮಲಗಿಬಿಡ್ತಾರೆ. ಅದಾದಮೇಲೆ ಚಿಕ್ಕವ್ರು ಏನಾದ್ರು ಇರ್ತಿದ್ರೆ ಅವ್ರು ಸ್ವಲ್ಪ ನಿಧಾನಕ್ಕೆ ಮಲ್ಕೊತಾರೆ. ಅದು ಬಿಟ್ಟರೆ ಲಾಸ್ಟಲ್ಲಿ ಮಲಗೋದು ನಾನೇ ಸ್ವಲ್ಪ ಏನಂತಾರೆ, ಈ ಡೇಗಿಂತ ನೈಟ್ ಹೊತ್ತು ಆ್ಯಕ್ಟಿವ್ನೆಸ್ ಜಾಸ್ತಿ ನಾನು ಈಗಿಂದಲ್ಲ, ಮುಂಚೆಯಿಂದನೂ. ಬಟ್ ಇವಾಗ ಅದೆಲ್ಲ ಕಮ್ಮಿಯಾಗಿದೆ, ಯಾಕಂದರೆ ಬೆಳಗ್ಗೆ ನಮ್ಮದೇ ಆದಂಥ ವರ್ಕ್ ಲೋಡ್ಸ್ ಇರುತ್ತೆ. ಹಾಗಾಗಿ ಸೊ ಅಷ್ಟೇ ಫ್ರೆಂಡ್ಸ್. ಈಗ ಮುಖ ತೊಳೆದು ಊಟ ಮಾಡಿ, ಇಲ್ಲಾಂದರೆ ಊಟ ಮಾಡಿ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಮಲಗೋದಷ್ಟೆ.